ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಇವತ್ತಿಗೆ 1 ವರ್ಷ. ಮಗನನ್ನ ಕಳಕೊಂಡಿರೋ ರೇಣುಕಾಸ್ವಾಮಿ ಕುಟುಂಬಸ್ಥರು ಕಣ್ಣೀರಿಡುತ್ತಲೇ ಮೊದಲ ವರ್ಷದ ಪುಣ್ಯತಿಥಿಯ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. 1 ವರ್ಷದಿಂದ ಬಹಳ ದುಃಖ ಅನುಭವಿಸಿದ್ದು ಸರ್ಕಾರ ಕೊಟ್ಟ ಭರವಸೆಯಂತೆ ನಮಗೆ ನೆರವಾಗಬೇಕು ಅಂತ ಬೇಡಿಕೊಂಡಿದ್ದಾರೆ. ತನ್ನ ಆಪ್ತೆ ಪ್ರೀತಿಯ ಗೆಳತಿಗೆ ಅಸಹ್ಯವಾಗಿ ಮೆಸೇಜ್ ಮಾಡಿದ್ದಕ್ಕೆ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿಯನ್ನ ನಟ ದರ್ಶನ್ ಮತ್ತು ಗ್ಯಾಂಗ್ ನರದಲ್ಲೂ ಇಂಚಿಂಚು ನರಕ ತೋರಿಸಿ ಬರ್ಬರವಾಗಿ ಕೊಲೆ ಮಾಡಿತ್ತು. ಸದ್ಯ ಕೊಲೆ ಕೇಸ್ನಲ್ಲಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಆಗಿ 6 ತಿಂಗಳು ಜೈಲೂಟ ಮಾಡಿ ಸದ್ಯ ಬೇಲ್ ಮೇಲೆ ಹೊರಗೆ ಬಂದು ಶೂಟಿಂಗ್ ಫ್ಯಾಮಿಲಿ ಅಂತ ಫುಲ್ ಹ್ಯಾಪಿ ಆಗಿದ್ದಾರೆ. ಆದರೆ ಡಿ ಗ್ಯಾಂಗ್ನ ಕ್ರೂರತ್ವಕ್ಕೆ ಬಲಿಯಾದ ರೇಣುಕಾಸ್ವಾಮಿಯ ಕುಟುಂಬದ ಪರಿಸ್ಥಿತಿ ಕೇಳಿದ್ರೆ ನೋವಾಗುತ್ತೆ. ರೇಣುಕಾಸ್ವಾಮಿ ಕೊಲೆಯಾಗಿ 1 ವರ್ಷವಾಗಿದ್ದು ಇವತ್ತು 1 ವರ್ಷದ ಪುಣ್ಯತಿಥಿ ನಡೆದಿದೆ. ಈ ವೇಳೆ ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ. ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ 1 ವರ್ಷ. ಪುಣ್ಯತಿಥಿ ವೇಳೆ ಪತಿ ರೇಣುಕಾಸ್ವಾಮಿ ನೆನೆದು ಪತ್ನಿ ಸಹನಾ ಕಣ್ಣೀರು. ದರ್ಶನ್ ಆಪ್ತೆ ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ಕಾರಣಕ್ಕೆ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆತಂದು ಬಳಿಕ ಪಟ್ಟಣಗೆರೆ ಶೆಡ್ನಲ್ಲಿ ಕ್ರೂರವಾಗಿ ಕೊಲೆ ಮಾಡಿ ಬಳಿಕ ಸುಮನಹಳ್ಳಿ ಬಳಿಯ ರಾಜಕಾಲುವೆ ಪಕ್ಕ ಎಸೆದಿದ್ರು. ಈ ಘಟನೆ ನಡೆದು ಇವತ್ತಿಗೆ 1 ವರ್ಷ. ಇವತ್ತು ರೇಣುಕಾಸ್ವಾಮಿ ಮನೆಯವರು 1ನೇ ವರ್ಷದ ಪುಣ್ಯತಿಥಿ ಮಾಡಿದ್ದು ಈ ವೇಳೆ ರೇಣುಕಾಸ್ವಾಮಿ ಪತ್ನಿ ಸಹನಾ ಕಣ್ಣೀರಿಟ್ಟಿದ್ದಾರೆ. ಮನೆಯಲ್ಲಿ ತಂದೆ ತಾಯಿಗೆ ವಯಸ್ಸಾಗಿದ್ದು 1 ವರ್ಷದಿಂದ ಸಾಕಷ್ಟು ದುಃಖ ಅನುಭವಿಸಿದ್ದೇವೆ. ಸರ್ಕಾರ ಕೊಟ್ಟ ಮಾತಿನಂತೆ ನನ್ನ ಮತ್ತು ನನ್ನ ಮಗುವಿನ ಭವಿಷ್ಯ ನೆರವಾಗಬೇಕು ಅಂತ ಅಂಗಲಾಚಿದ್ದಾರೆ. ಮನೆ ಸತ್ತು 1 ವರ್ಷ ಆಗಿದೆ. ಇವತ್ತಿಗೆ ದುಃಖದಿಂದ ಇದ್ದೀವಿ. ಅತ್ತಿಮ್ಮ ವಯಸ್ಸಾಗಿದೆ, ದುಡಿಯೋರು ಯಾರೂ ಇಲ್ಲ. ಪಾಪಗೂ ನನಗೂ ಮುಂದಿನ ಜೀವನ ರೂಪಿಸ್ಬೇಕು ಸರ್ಕಾರದಿಂದ ಮನವಿ. ಪುತ್ರ ಶೋಕ ನಿರಂತರಂ, ಮಗನನ್ನ ಎಂದೂ ಮರೆಯಲಾಗಲ್ಲ. ಮಗನ ಸಾವು ನೆನೆದು ಕಣ್ಣೀರಿಟ್ಟ ರೇಣುಕಾಸ್ವಾಮಿ ತಂದೆ. ಇನ್ನು ರೇಣುಕಾಸ್ವಾಮಿಯ ತಂದೆ ಮಗನ ಸಾವು ನೆನೆದು ಕಣ್ಣೀರಿಟ್ಟಿದ್ದಾರೆ. ಪುತ್ರ ಶೋಕಂ ನಿರಂತರಂ, ಮಗನನ್ನ ಎಂದೂ ಮರೆಯಲಾಗಲ್ಲ. ಮೊಮ್ಮಗನ ಆರೈಕೆ, ಆಟ ಹಾಗೂ ಪಾಠದಲ್ಲಿ ಕಾಲ ಕಳೀತಾ ಇದ್ದೇವೆ. ಇನ್ನು ಸರ್ಕಾರ ಭರವಸೆ ಕೊಟ್ಟಂತೆ ನಡೆದಿಲ್ಲ. ಆದಷ್ಟು ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವಂತೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ನಮಗೆ ಪುತ್ರ ಶೋಕ ನಿರಂತರ ಅಂತ ಅದು ಎಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಾವು ಜೀವ ಇರೋ ತನಕ ನಮಗೆ ಆ ನೋವು ಇದ್ದೇ ಇರುತ್ತೆ. ಆದರೂ ಕೂಡ ನಮ್ಮ ಮೊಮ್ಮಗನ ಒಂದು ಆರೈಕೆಯಲ್ಲಿ ಅವನ ಆಟ ಪಾಠದಲ್ಲಿ ಅವನ್ನೆಲ್ಲ ಮರಿತಾ ಇದ್ದೀವಿ. ಕೋರ್ಟು ಇದು ಯಾವಾಗ ಮುಗಿತಿತ್ತು ಅನ್ನೋದು ಇನ್ನೂ ಅರ್ಥ ಆಗ್ತಾ ಇಲ್ಲ. ಅದರಿಂದ ನಾವು ಸರ್ಕಾರವನ್ನು ಬೇಡಿಕೊಳ್ಳೋದು ಇಷ್ಟೇ, ಒಂದು ಫಾಸ್ಟ್ ಟ್ರ್ಯಾಕ್ ಮಾಡಿ ಆದಷ್ಟು ಬೇಗ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ನಮ್ಮದು ಮನವಿ ಇದೆ. ನಮ್ಮ ಸೊಸೆಗೆ ನೌಕರಿ ಕೇಳಿದ್ವಿ, ಸರ್ಕಾರ ಅದು ಕಾನೂನಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಆದರೂ ಕೂಡ ನಾವು ಪ್ರತಿ ಸಲ ಅವಳ ಜೀವನಕ್ಕೆ ಒಂದು ದಾರಿ ಆಗಬೇಕಾಯ್ತೆ. ಅವಳು ಸಣ್ಣಳು, ಮೊಮ್ಮಗ ಸಣ್ಣನು. ಯಾಕಂದ್ರೆ ನಮಗೆ ವಯಸ್ಸಾಗಿದೆ, ನಾವಿರೋ ತನಕ ಏನೋ ನಡೀತೈತೆ. ಆಮೇಲೆ ಅವರ ಭವಿಷ್ಯಕ್ಕೆ ನಮಗೆ ಒಂದು ಚಿಂತೆ ಆಗಿದೆ. ಆ ಚಿಂತೆಯನ್ನು ಸರ್ಕಾರ ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ಪರಿಶೀಲಿಸಬೇಕಂತ ನಾವು ಕೇಳ್ಕೊತೀವಿ. ಇವರಷ್ಟೇ ಅಲ್ಲ, ರೇಣುಕಾಸ್ವಾಮಿಯ ತಾಯಿ ಮತ್ತು ಚಿಕ್ಕಪ್ಪ ಷಡಕ್ಷರಯ್ಯ ಕೂಡ ಮಾನವೀಯತೆ ದೃಷ್ಟಿಯಿಂದ ರೇಣುಕಾಸ್ವಾಮಿ ಪತ್ನಿ ಸಹನಾ ಜೀವನಕ್ಕೆ ಒಂದು ದಾರಿ ಮಾಡಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಸರ್ಕಾರದಿಂದ ಅವಳಿಗೊಂದು ಏನಾರು ಆಧಾರ ಹಾಕ್ಬೇಕಷ್ಟೇ. ನನ್ನ ಮೊಮ್ಮಗಂಗ ಕೇಳ್ಕೊಂತೀನಿ, ಅವ್ರಿಗೆ ಶಿಕ್ಷೆ ಆಗ್ಬೇಕಷ್ಟೇ. ತಪ್ಪಿತ ಈ ಒಂದು ಮಾನವೀಯತೆ ದೃಷ್ಟಿಯಿಂದ ದಯಮಾಡಿ ಸರ್ಕಾರ ಈ ಒಂದು ನಿಟ್ಟಿನಲ್ಲಿ ಕ್ರಮವನ್ನು ವಹಿಸಿ ಏನಾದರೂ ಒಂದು ಅವ್ರಿಗೇನು ಇಂಥದೇ ಕೆಲಸ ಕೊಡ್ರಿ ಅಂಥದೇ ಕೆಲಸ ಕೊಡ್ರಿ ಅವ್ರ ಜೀವನವನ್ನು ನಡೆಸಲಿಕ್ಕೆ. ಇನ್ನು 20 ವರ್ಷದ್ದು ಆ ಮಗುವನ್ನು ನೋಡಿದರೆ ನಿಜಕ್ಕೂ ನಮಗೆ ತುಂಬ ಬೇಸರ ಅನಿಸುತ್ತೆ. ಈಗಿನ ಚಿಕ್ಕ ಮಗು ಅದಕ್ಕೆ ಯಾವ ಪರಿಜ್ಞಾನನೂ ಇಲ್ಲ, ಏನೂ ಇಲ್ಲ, ಆಟ ಆಡೋದು ಅದ್ರ ಬಗ್ಗೆ ಎಲ್ಲ ಇರ್ತಕ್ಕಂಥದ್ದು. ಮುಂದೆ ಅದು ಸ್ವಲ್ಪ ಜ್ಞಾನ ಬಂದ ಮೇಲೆ ನನ್ನ ತಂದೆ ಯಾರು ಅಂತ ಅಂದಾಗ ಅದೆಲ್ಲ ಪ್ರಶ್ನೆಗಳು ಬರ್ತದೆ, ಮುಂದೆ ಹುಟ್ಟುತ್ತದೆ ಅದೆಲ್ಲ. ಇಂತಹ ಸಂದರ್ಭದಲ್ಲಿ ದಯಮಾಡಿ ಸರ್ಕಾರಕ್ಕೆ ನಾನು ಮತ್ತೆ ಮನವಿಯನ್ನು ಮಾಡ್ಕೊಳ್ತೀನಿ. ಅವರು ಒಂದು ಏನಾದರೂ ಒಂದು ಯಾವ ರೀತಿ ಏನಾದರೂ ಒಂದು ಕ್ರಮವನ್ನು ಮಾಡಿ ಅವ್ರ ಜೀವನಕ್ಕೆ ಒಂದು ಉಪಕಾರವನ್ನು ಮಾಡಿ. ಒಟ್ಟಾರೆ ಜೂನ್ 8
ಈ ದಿನ ನಟ ದರ್ಶನ್ ಮತ್ತು ರೇಣುಕಾಸ್ವಾಮಿ ಕುಟುಂಬಕ್ಕೆ ಮರೆಯಲಾಗದ ನೋವಿನ ದಿನ. ತಪ್ಪು ಮಾಡಿದವರು ಬೇಲ್ ಮೇಲೆ ಹೊರಬಂದು ಸ್ವಲ್ಪವೂ ಪಶ್ಚಾತ್ತಾಪವಿಲ್ಲದಂತೆ ಖುಷಿಯಾಗಿ ಸುತ್ತಾಡಿಕೊಂಡಿದ್ದು ಕೋರ್ಟ್ನಲ್ಲಿ ವಿಚಾರಣೆ ಇದ್ದಾಗ ಬಂದು ಯಾರಿಗೂ ಗೊತ್ತಾಗದಂತೆ ಕುಶಲೋಪರಿ ವಿಚಾರಿಸಿಕೊಳ್ತಿದ್ದಾರೆ. ಆದರೆ ರೇಣುಕಾಸ್ವಾಮಿ ಕುಟುಂಬ ಮನೆಗೆ ಆಧಾರವಾಗಿದ್ದ ಮಗನನ್ನ ಕಳ್ಕೊಂಡು ಕಣ್ಣೀರಲ್ಲಿ ಮುಳುಗಿದೆ. ಇನ್ನಾದರೂ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಂಡು ಆ ಕುಟುಂಬಕ್ಕೆ ಕೈಲಾದ ಸಹಾಯ ಮಾಡಬೇಕಿದೆ. ರಾಘವೇಂದ್ರ, ನ್ಯೂಸ್ ಫಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.